ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫಸ್ಟ್ ರೀಸನ್ ಹೇಳಿ. ನನಗಿಷ್ಟ ಇದ್ರೆ ನೀವು ಹೇಳ್ದಂಗ್ ರೆಡಿ ಆಗ್ತೀನಿ, ಇಲ್ಲ ಅಂದ್ರೆ ಆಗಲ್ಲ. ನೋಡಿದ್ರೇನ್ರಿ ಇವಳ ಅಹಂಕಾರನ? ನೀನ್ ಸ್ವಲ್ಪ ಸುಂದಿತ್ಯ, ನಾವು ಮಾತಾಡ್ತಿಲ್ವಾ? ನಾವಿಬ್ರು ನಿನ್ಗೆ ಮದುವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ನಾಳೆ ನೀನ್ ನೋಡಕ್ಕೆ ಅಂತ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಸಾಧ್ಯ ಆದ್ರೆ ಸೀರೆ ಉಟ್ಕೊಂಡ್ರೆ ಒಳ್ಳೇದು. ಉಟ್ಕೊಂಡ್ರೆ ಅಂತ ಯಾಕೆ ಹೇಳ್ತೀರಾ? ಉಟ್ಕೊಳ್ಳೇಬೇಕವಳು. ಯಾರನ್ನ ಕೇಳಿ ನನ್ ಮದ್ವೆ ಬಗ್ಗೆ ಡಿಸಿಷನ್ ತಗೊಳ್ತಿದ್ದೀರಾ ಡ್ಯಾಡ್? ಅಲ್ಲ ಮಗ, ನಿನ್ಗೂ ಮದುವೆ ವಯಸ್ಸಾಗಿದೆ ತಾನೆ, ಅದಕ್ಕೆ ನಾವು ಮದುವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದ್ರಲ್ಲೇನ್ ತಪ್ಪು? ಬಟ್ ನನಗ್ ಮದ್ವೆ ಆಗಕ್ ಇಷ್ಟ ಇಲ್ಲ. ಏನ್ ಹೇಳ್ತಾ ಇದೀಯಾ? ಹೌದು, ನನ್ಗೆ ಈಗ್ಲೇ ಮದ್ವೆ ಆಗಕ್ ಇಷ್ಟ ಇಲ್ಲ ಡ್ಯಾಡ್. ಹೀಗಂದ್ರೆ ಹೇಗಮ್ಮ? ನಿನಗೂ ಮದ್ವೆ ವಯಸ್ಸಾಗಿದೆ. ಮದ್ವೆ ವಯಸ್ಸಿಗೆ ಬಂದಿರೋ ಮಗಳಿಗೆ ಮದ್ವೆ ಮಾಡೋದ್ ಬಿಟ್ಟು ಊರ್ ಸುತ್ತಕ್ ಬಿಟ್ಟಿದ್ದಾರೆ ಅಂತ ಊರ್ನವ್ರು ಆಡ್ಕೊಳಲ್ವಾ? ಜನರು ಆಡ್ಕೋತಾರೆ ಅಂತ ನಾನ್ ಮದ್ವೆ ಆಗಕ್ ಆಗಲ್ಲ. ಮಗಳೇ, ನಿನ್ ಮನ್ಸಲ್ಲಿ ಆ ನರಸಿಂಹ ಇಲ್ಲ ತಾನೆ? ಡ್ಯಾಡ್ ಏನ್ ಹೇಳ್ತಿದ್ದೀರಾ? ನಾನು ಹೋಗಿ ಹೋಗಿ ಅವನನ್ನ ಇಷ್ಟ ಪಡ್ತೀನ? ನೋ ವೇ. ಸರಿ, ಬೇರೆ ಯಾರಾದ್ರೂ ನಿನ್ ಮನ್ಸಲ್ಲಿ ಇದಾರ ಹೇಳು. ಇಲ್ಲ ಡ್ಯಾಡ್. ಮತ್ ಯಾಕೆ ಮದುವೆ ಆಗೋದಕ್ಕೆ ಪ್ರಾಬ್ಲಮ್ ಏನು? ಅವಳನ್ನೇನ್ರಿ ಗೋಗರಿಯೋದು? ನೀವು ಹುಡುಗನ್ ಕಡೆಯವ್ರನ್ನ ಕರ್ಸಿ. ಮತ್ತ ಅವಳು ಇನ್ನೂ ಏನು ಹೇಳ್ತಾನೆ ಇಲ್ವಲ್ಲ? ಅಲ್ಲ ರೀ, ಕೋಳಿನ ಕೇಳಿ ಯಾರಾದ್ರೂ ಮಸಾಲೆ ಅರಿತಾರ? ನೋಡು, ನಾಳೆ ಹುಡುಗನ್ ಕಡೆಯವ್ರು ಬರ್ತಾ ಇದಾರೆ, ನೀನ್ ರೆಡಿ ಆಗ್ಬೇಕಷ್ಟೇ. ರೀ ಬನ್ರಿ. ಮದ್ವೆ ಅಂತೆ ಮದ್ವೆ. ಅವಳನ್ನ ಮದ್ವೆ ಆಗೋದಕ್ಕೆ ಅವಳನ್ನ ದೊಡ್ಡ ಹೀರೋಯಿನ. ಇವಳ ಹತ್ರ ಏನಿದೆ ಅಂತ ನಾನು ಇವಳು ಮದ್ವೆ ಆಗ್ಬೇಕು? ಯಾವತ್ತಿಲ್ದಿರೋ ಪ್ರೀತಿ ಇವತ್ತು ತೋರಿಸ್ತಾ ಇದ್ದಾಳಂದ್ರೆ ಪಕ್ಕ ಪಕ್ಕ ಏನೋ ದೊಡ್ಡ ಸ್ಕೆಚ್ ಹಾಕಿರ್ಬೇಕು ಇವಳು. ಅದಕ್ಕೆ ಫೋರ್ಸ್ ಮಾಡ್ತಾ ಇದ್ದಾಳೆ. ಅಲ್ಲ, ನನಗೂ ಇಷ್ಟ ಇರ್ಬೇಕಲ್ಲ. ನನ್ನ ಲೈಫಲ್ಲಿ ಕೈ ತಪ್ಪೋಗಿರೋ ಏಕೈಕ ಪ್ರಾಜೆಕ್ಟ್ ಅಂದ್ರೆ ಅದು ಅವಳೇ. ಇವಳನ್ನ ಬೆಂಗಳೂರು ಕರ್ಕೊಂಬಂದಾಗ್ಲೇನೆ ಒಳ್ಳೆ ರೇಟಿಗೆ ಸೇಲ್ ಮಾಡಿ ಕೈ ತೊಳ್ಕೊಬೇಕಾಗಿತ್ತು. ನಾನೇ ಮುಟ್ಟಾಳ. ದುಡ್ಡಿನ ಆಸೆಗೆ ಎಲ್ಲ ಹಾಳು ಮಾಡ್ಕೊಬಿಟ್ಟೆ. ಅದಕ್ಕೆ ಇವತ್ತು ಅನುಭವಿಸ್ತಾ ಇದ್ದೀನಿ. ಇವಳು ಸವಾಸ ಸಾಕು. ಅವಳು ಎಲ್ಲಿರ್ತಾಳೋ ಇರ್ಲಿ, ಏನ್ ಮಾಡ್ತಾಳೋ ಮಾಡ್ಲಿ. ಸ್ವಲ್ಪ ದಿನ ಬಿಟ್ಬಿಟ್ಟು ಮನೆಗೆ ಹೋಗಿ ಎಲ್ಲ ಸಾಮಾನು ಎತ್ಕೊಂಡ್ಬಂದ್ಬಿಡ್ತೀನಿ. ಜನ, ನೀನ್ ಯಾವಾಗ ಬಂದೆ? ಅದೇನೋ ಸ್ವಲ್ಪ ದಿನ ಆದ್ಮೇಲೆ ನಮ್ ಮನೆಗೆ ಹೋಗಿ ನಂದೇನಿದ್ಯೋ ಎತ್ಕೊಂಡ್ ಬರ್ತೀನಿ ಅಂತ ಅಂದ್ಯಲ್ಲ, ಅವಾಗ ಬಂದೆ. ಮದ್ವೆ ಆಗಲ್ಲ ಅಂತ ಕದ್ದು ಮುಚ್ಚಿ ಏಡಿ ತರ ಓಡ್ ಬಂದ್ರೆ ಬಿಟ್ಬಿಡ್ತೀನಾ? ಚಾನ್ಸೇ ಇಲ್ಲ. ಈ ರೂಪ ಒಂದ್ಸತಿ ಡಿಸೈಡ್ ಆದ್ಲು ಅಂತ ಅಂದ್ರೆ ಮುಗೀತು. ಎಷ್ಟೇ ಕಷ್ಟ ಆದ್ರೂ ಹಿಂದೆ ಸರಿಯಲ್ಲ. ಡ್ರೈವರ್ ಜನು, ನನ್ಗೆ ಈಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಜನು. ಪ್ಲೀಸ್ ಜನು, ನನ್ನ ಪಾಡು ನಾನು ಬಿಟ್ಬಿಡು. ಹೇಗೋ ಕೂಲಿಂಗಲ್ಲಿ ಮಾಡ್ಕೊಂಡು ಬದುಕೋತಿ ಜನು. ಪ್ಲೀಸ್ ಜನು, ಪ್ಲೀಸ್ ಪ್ಲೀಸ್. ಈಗಿನ ಕಾಲದಲ್ಲಿ ಅಯ್ಯೋ ಅಂದ್ರೆ ನೋವಂತೆ, ಪಾಪ ಅಂದ್ರೆ ಕರ್ಮ ಸುತ್ಕೊಳ್ಳುತ್ತಂತೆ. ನೀನ್ ಈ ಡ್ರಾಮಾ ಎಲ್ಲ ನನ್ನ ಹತ್ರ ನಡೆಯಲ್ಲ. ನ್ಯಾಯವಾಗಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಹೋಗಿ ಮದ್ವೆ ಆಗೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಡಿಸಿಷನ್ ಚೇಂಜ್ ಆಯ್ತು ಬಿಡು. ಈಗೆಲ್ಲಾದ್ರೂ ಸ್ಮಶಾನದಲ್ಲಿ ಹೋಗಿ ಮದ್ವೆ ಆಗೋಣ. ಏನೋ ಸ್ಮಶಾನದಲ್ಲ? ಏನ್ ಜನು, ನನ್ನನ್ನೇ ಹೆಣ ಮಾಡತ್ರ ಹೇಳ್ತಿದ್ಯಲ್ಲ? ನನ್ಗಿದೆಲ್ಲ ಇಷ್ಟ ಇಲ್ಲ ಜನು, ಬಿಟ್ಬಿಡು ಜನು ನನ್ನ. ಏಯ್, ನಾನೇನಾದ್ರೂ ನಿನ್ನ ಲವ್ ಮಾಡ್ತೀನಿ ಅಂತ ನೀನ್ ಹಿಂದೆ ಬಿದ್ದಿದ್ನಾ? ಇಲ್ಲ ಜನು. ನೀನಾಗೆ ನನ್ ಹಿಂದೆ ಬಿದ್ದು ನನ್ನ ಸಿನಿಮಾ ಹೀರೋಯಿನ್ ಮಾಡ್ತೀನಿ ಅಂದೆ. ನಮ್ಮೂರ್ ಕಳಸದಿಂದ ಬೆಂಗಳೂರಿಗೆ ಕರ್ಕೊಂಬಂದಿದ್ ನೀನೇ ತಾನೆ? ಹೌದು ಜನು, ನಿನಗೆ ಹೀರೋಯಿನ್ ಆಗ್ಬೇಕಂತ ಆಸೆ ಇತ್ತಲ್ಲ ಜನು? ಅದನ್ನ ಫುಲ್ಫಿಲ್ ಮಾಡ್ದ? ಇಲ್ಲ, ನನ್ನ ಕೈಲಾದಷ್ಟು ಸಹಾಯ ಮಾಡ್ತಿದ್ದೀನಲ್ಲ ಜನು. ಅಲ್ಲ, ಆ ಕೋಪಕ್ಕೆ ಏನಾದ್ರೂ ನನ್ನನ್ನು ಮದುವೆ ಆಗಕ್ಕೆ ಡಿಸೈಡ್ ಆಗಿದೆಯಾ? ಯಾಕೆ ಏನು ಎತ್ತ ಅಂತ ಆಮೇಲೆ ಹೇಳ್ತೀನಿ. ಮೊದ್ಲು ಇವನ್ನ ಕಾರಿಗೆ ಎತ್ತಾಕೊಳ್ಳಿ. ಜನ ನನ್ನ ಮಾತು ಕೇಳಿ ಜನ. ಬಿಡೆಯ ಜನ, ಪ್ಲೀಸ್ ಜನ, ನನ್ನ ಮಾತು ಜನ. ನನ್ನ ಮಾತು ಕೇಳಿ ಜನ. ಬೇಡ ಜನ, ಪ್ಲೀಸ್ ಜನ, ನನ್ನ ಮಾತು ಕೇಳಿ ಜನ. ನನ್ನ ಮಾತು ಕೇಳಿ ಜನ.
ಬೇಡ ಮಗ, ಅವಳ ಜೊತೆ ಹೋಗಿ ಅವ್ರ ಮನೇಲಿ ಕುಡಿಬೇಡ ಅಂತ ಅಷ್ಟು ಬಡ್ಕೊಂಡ್ರು ಕೇಳಲಿಲ್ಲ ನೀನು. ನೋಡ್ದೆ ಈಗ ಏನಾಯ್ತು? ಅವರಪ್ಪ ನಿಮ್ಮಪ್ಪಂಗೆ ಕಾಲ್ ಮಾಡಿ ಕಂಪ್ಲೇಂಟ್ ಹೇಳಿದಾನೆ. ನಿಮ್ಮನೆಯವ್ರಿಗೆ ಮಾತ್ರ ಅಲ್ಲ, ನಮ್ಮ ಅಪ್ಪಂಗೂ ಕಾಲ್ ಮಾಡಿ ಕಂಪ್ಲೇಂಟ್ ಹೇಳಿದಾನೆ. ನೀನು ಅದಕ್ಕೆ ನಾವು ಗಾಬರಿ ಆಗಿರೋದೀಗ. ಹಂಗಲ್ವೋ, ನಿನಗೇನೇ ಕಷ್ಟ ಬಂದ್ರು ಈ ಸಂದೀಪ ಜೊತೆ ನಿಂತ್ಕೊಂಡು ಸಾಥ್ ಕೊಡ್ತಾನೆ. ಆದ್ರೆ ಕೆಲವೊಂದು ನಾನು ಬೇಡ ಅಂತಂದ್ರೆ ನೀನ್ ಮಾಡ್ತೀಯಲ್ಲ, ಅದೇ ನನಗೆ ಬೇಜಾರು ಮಗ. ಅಲ್ವೋ, ನಾನೇನಾದ್ರೂ ಅವಳಿಗೆ ಫೋನ್ ಮಾಡಿ ಎಣ್ಣೆ ಅವ್ರಿಗೆ ಆಫರ್ ಕೊಟ್ನಾ? ಇಲ್ಲ ತಾನೆ. ಅವಳೇ ಫೋನ್ ಮಾಡಿ ಚಾಲೆಂಜು ಅಂತ ಉಡ್ಸಿದ್ರೆ ಬಿಸಿ ರಕ್ತ ಬಿಡ್ತೀವ. ಅದೇ ಟೈಮಿಗೆ ಮಂಜಾನು ಎಣ್ಣೆ ಹೊಡೆಯೋ ಬಗ್ಗೆ ಐಡಿಯಾ ಕೊಟ್ಟ, ನಾನು ಹೇಳಿದೆ, ಒಪ್ಕೊಂಡ್ಲು. ಅದ್ರಲ್ಲಿ ನನ್ನ ತಪ್ಪೇನಿದೆ? ಆದ್ರೆ SI ನೀನ್ ಹಿಂಗ್ ಮಾಡಿದೆ ಅಂತೇಳಿ ನಿಮ್ ಮನೆಯವ್ರಿಗೆ ತೊಂದರೆ ಕೊಟ್ರೆ ಏನೋ ಮಾಡ್ತೀಯಾ? ಅವನ ಕೈಲಿ ಏನಾಗಲ್ಲ ಬಿಡ. ಅದೇಂಗಪ್ಪ ಹೇಳ್ತೀಯಾ? ನಮ್ಮ ಮನೆಯವ್ರ ತಂಟೆಗೆ ಬಂದ್ರೆ ಅವಳ ಮಗಳಿಗಿದೆ ಹಬ್ಬ ಅಂತ ವಾನ್ ಮಾಡಿಲ್ವಾ, ಅದಕ್ಕೆ ಫೋನ್ ಮಾಡವ ಸಾಕಿದಾನಷ್ಟೇ. ಆದ್ರೆ ಅವನಿಂದ ನಮ್ಮ ಸಾಹೇಬ್ರ ದೃಷ್ಟಿಲಿ ಯಾವಾಗ ಕೆಟ್ಟವನಾಗ್ತಾ ಇದ್ದೀನಿ, ಅದೊಂದೇ ಬೇಜಾರು. ಸರಿ, ಅದಕ್ಕೆ ಇನ್ಮೇಲಾದ್ರೂ ನೀನ್ ಅವಳ ಸವಸಕ್ಕೆ ಹೋಗ್ದೆ, ನಿನ್ ಪಾಡಿಗೆ ನೀನ್ ಇದ್ಬಿಡು. ಆಯ್ತು ಬಿಡಪ್ಪ. ನರಸಿಂಹ, ಇನ್ಮೇಲೆ ನೀನ್ ಮಾತ್ರ ಅಲ್ಲ, ಅವಳು ನಿನ್ ಸವಸಕ್ಕೆ ಬರಲ್ಲ. ಏನ್ ಹೇಳ್ತಾ ಇದ್ದೀಯ? ಇವಾಗ ತಾನೇ SI ಮನೆಗೆ ಯಾವ್ದೋ ಗಂಡಿನ ಕಡೆಯವ್ರು ಬಂದಿದಾರಂತೆ. ಗಂಡಿನ ಕಡೆಯವ್ರ? ಏನ್ ಹೇಳ್ತಾ ಇದ್ದೀಯ? ಅದೇ ಸಂಜನನ್ ಮದ್ವೆ ಆಗಕ್ಕೆ ಅವ್ರಪ್ಪ ಯಾವ್ದೋ ಸಂಬಂಧನ ಕರ್ಸ್ಕೊಂಡಿದಾನಂತೆ. ಹೌದಾ? ನಿಜ ಹೇಳ್ತಾ ಇದ್ಯಾ? ಈ ಎಣ್ಣೆ ಮೇಲಾಣೆಗೂ ಸುಳ್ಳು ಹೇಳ್ತಲ್ಲ ನರಸಿಂಹ. ಈಗ ತಾನೇ ಬಾರ್ಗ್ ಹೋಗಿದ್ದೆ, ಅಲ್ಲಿರೋ ಕ್ಯಾಶಿಯರ್ ಹೇಳ್ದ, ಅದಕ್ಕೆ ಎಣ್ಣೆ ಸಮೇತ ನಿನ್ ವಿಷಯ ತಿಳಿಸೋಣ ಅಂತ ಓಡ್ ಬಂದೆ. ಬಾ ನರಸಿಂಹ, ಎಣ್ಣೆ ಹಾಕೋಣ. ಲವ್ ಮಂಜಾ, ನಿನ್ಗೆ ಯಾವಾಗ್ಲೂ ಬರೀ ಕುಡಿಯೋದೇನೆ ಕೆಲಸ? ಅದು ಬೆಳಬೆಳಗ್ಗೆನೆ. ಅಪ್ಪ ನೀನ್ ಬೇಕಾದ್ರೆ ಕುಡ್ದು ಸಾಯಿ. ಸಂದೀಪ, ನನಗೆ ಗಾಡಿ ಎತ್ತು. ಎಲ್ಗೋ? ಆ ಬಿತ್ರಿ ಮನೆಗೆ. ಹೇಗೆ? ನನಗೆ ಮೋಸ ಮಾಡಿ ಅವಳು ಜಾಲಿಯಾಗಿ ಮದುವೆ ಆಗ್ತಿದ್ದಾಳಂದ್ರೆ ಆ ವಿಷಯ ಕೇಳಿಸ್ಕೊಂಡು ಸುಮ್ಮನಿರಕ್ಕಾಗತ್ತಾ? ನನ್ನಿಂದ ಆಗ್ತಿಲ್ಲ ಮಗ. ಬಾ, ಈಗಲೇ ಅಲ್ಲಿಗೆ ಹೋಗ್ಬೇಕು. ಹೋಗಿ ಏನೋ ಮಾಡ್ತೀಯಾ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಬೇಡ ಮಗಲು, ಭಯ ಆಗ್ತಾ ಇದೆ. ಕಷ್ಟದಲ್ಲಿ ಸಾಥ್ ಕೊಡ್ತೀನಿ ಅಂತ ಪುಂಗಿ ಊದಿದ್ದಲ್ಲ, ಎಲ್ಲೋಯ್ತಪ್ಪ ನಿನ್ ಮಾತು? ಆಯ್ತು ನಡಿಯಪ್ಪ, ಬರ್ತೀನಿ. ಹೋಗೋಣ, ಆದ್ರೆ ಎಂಟ್ರಿ ಬೇರೆ ಲೆವೆಲಲ್ಲೇ ಇರುತ್ತೆ. ನರಸಿಂಹ, ಎಣ್ಣೆ ನೀನು ಇವತ್ತು ಕುಡಿದು ಮಜಾ ಮಾಡು ಮಂಜ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊಂಡ್ಬಿಡ್ತೀನಿ. ಬತ್ತ ಇನ್ನೊಂದು ಕೊಟ್ರೆ ತರ್ತೀಯಾ? ತತ್ತೇನ್ ಬಿಡಲ್ಲ. ದೀಪಾ, ಬಾ ನೀನು ಕುತ್ಕೋ, ಊಟ ಮಾಡು. ಇಲ್ಲ ಅಕ್ಕ, ನಿಮ್ದೆಲ್ಲ ಆಗಿ ನಾನು ಆಮೇಲೆ ಮಾಡ್ತೀನಿ. ನಿನ್ನೆ ರಾತ್ರಿಯಿಂದ ನೀನೇನು ತಿಂದಿಲ್ಲ. ಹೀಗೆ ಆದ್ರೆ ಆರೋಗ್ಯದ ಕತೆ ಏನು? ಹೌದೌದು, ನಾಳೆ ದಿನ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿ ನಿಮ್ಮ ಮನೆಯವ್ರು ಬಂದು ನಿಮ್ದೇ ತಪ್ಪು ಅಂತ ಹೇಳೋದು ಯಾಕೆ? ಅದೆಲ್ಲ ನಮಗ್ ಬೇಕಾ? ಜಾಜಿ, ಒಂದ್ ತಟ್ಟೆನಲ್ಲಿ ಅನ್ನ ಸಾಂಬಾರ್ ಹಾಕೊಡು, ಅಡ್ಗೆ ಮನೆ ಮೂಲೆಲ್ಲ ಕೂತ್ಕೊಂಡು ತಿನ್ಲಿ. ಚಿಕ್ಕಮ್ಮ, ಅಡ್ಗೆ ಮನೇಲಿ ಯಾವ್ದೋ ಒಂದ್ ಮೂಲೆ ಕುತ್ಕೊಂಡು ತಿನ್ನಕ್ಕೆ ದೀಪ ಏನ್ ಕಳ್ಳಿ ಅಲ್ಲ, ಈ ಮನೆ ಸೊಸೆ. ಈ ಮನೇಲಿ ನಿಮಗೆಷ್ಟು ಅಧಿಕಾರ ಇದೆಯೋ ದೀಪಂಗೂ ಅಷ್ಟೇ ಅಧಿಕಾರ ಇದೆ, ಅದನ್ನ ಮರಿಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.